ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಸಂಜೆಯಲ್ಲಿ ಇವತ್ತು ಕೋರದ ಒಂದು ಪ್ರೆಸ್ ಮೀಟು. ಯಾಕಂತ ಹೇಳಿದ್ರೆ ಇನ್ನೇನು ಏಪ್ರಿಲ್ 18 ಇಡೀ ಕರ್ನಾಟಕ ರಾಜ್ಯದಂಥ ಕೋರ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸುಮಾರು 3 ವರ್ಷದ ಶ್ರಮ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರು, ಪತ್ರಿಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನನ್ನ ಒಂದು ಕರೆಗೆ ಹೂಗೊಟ್ಟು ಬಂದಂಥ ನಮ್ಮ ಒಂದೇ ಒಂದು ಕಾಲ್ ಮಾಡಿದ್ದು ಗೆಟಾಪ್ ಚೇಂಜ್ ಮಾಡ್ಕೊಂಡು ಅದಕ್ಕೆ ನನ್ನ ನಗ ಬಂತು. ತನಿಷ್ ಅವರು ನಿಜವಾಗ್ಲೂ ಬೆಂಕಿ ಅಂತ ಕರಿತೀವಿ. ನಾನು ಒಂದೇ ಒಂದು ಫೋನ್ ಮಾಡಿಬಿಟ್ಟು, ಮೇಡಮ್ ನಮ್ಮದು ಒಂದು ಈವೆಂಟ್ ಇದೆ, ಕಾರ್ಯಕ್ರಮ ದಯವಿಟ್ಟು ಬನ್ನಿ ಅಂತ ಹೇಳಿದೆ. ತಕ್ಷಣ ಬಂದರು. ನಿಜವಾಗ್ಲೂ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ರಜತ್ ಬಂದಿದ್ದರು, ನಮ್ಮ ಸಂಜಯ್ ಗೌಡರು ಬಂದಿದ್ದಾರೆ, ನಮ್ಮ KC ಮೂರ್ತಿಯವರು, ರಮೇಶ್ ಅಣ್ಣವರು, ನಮ್ಮ ಪಿ ಚೆಲ್ಲೂರು ಕೋ ಪ್ರೊಡ್ಯೂಸರು. ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಡೇ 1 ಇವತ್ತಂಕೂ ನಮ್ಮ ಸಿನಿಮಾಗೆ ಫುಲ್ಲು ಸಪೋರ್ಟ್ ಇದ್ದಂಥ ನನ್ನ ಗೆಳೆಯ ವಟ ಪ್ರಶಾಂತ್ ಅವರು. ನಿಜವಾಗ್ಲೂ ಯಾಕಂತ ಹೇಳಿದ್ರೆ ತುಂಬಾ ಯಾವುದೇ ಕಾರ್ಯಕ್ರಮದಿಂದ ನಾವು ಕರೆಯದೇ ಬೇಕಾಗಿಲ್ಲ. ಯಾಕಂದರೆ ನಮ್ಮ ಶ್ರೀನು ಅವರು ತುಂಬ ಖುಷಿ, ಹೋಗಬಾರ ಫ್ರೆಂಡ್, ಈ ಮಗ ಇಲ್ಲಿದೆ ಬಾರ ಅಂತ ಸೀದಾ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಗೆಲ್ಲಿಸ್ಬೇಕಂತ ಇನ್ನೊಬ್ಬರು ಪಾಪ ಕಲಾವಿದರು ಬರ್ತಾರಲ್ಲ, ಅದು ತುಂಬ ಒಂದು ಪ್ಲಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಿಟಿ ಹೊಸಬ, ಇಡೀ ತಂಡ ಹೊಸಬನ್ನ ಬೆಳೆಸೋದಿದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ಕೆ ಬಂದಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮದಿರು, ಸೆಲೆಬ್ರಿಟಿಗಳು, ಕಲಾವಿದರು ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಕೋರ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ನಮ್ಮ ತಾಯಿ ರತ್ನಮ್ಮ ಮೂವೀಸ್ ಬ್ಯಾನರಲ್ಲಿ ಮಾಡಿರೋದು ಕೋರ ಅಂತ ಒಂದು ಸಿನಿಮಾ. ಜೊತೆಗೆ ಕೊರಗಜ್ಜ ಸ್ವಾಮಿ ಆಶೀರ್ವಾದ, ಮತ್ತು ಪ್ರೆಸೆಂಟೇಷನ್ ನಮ್ಮ ಧ್ರುವ ಸರ್ಜಾ ಅವರು. ಯಾಕಂತ ಹೇಳಿದ್ರೆ ಈ ಸಿನಿಮಾಗೆ ಡೇ 1 ಧ್ರುವ ಸರ್ಜಾ ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ಕೊಂಡ್ಬಂದಿರ್ತಾರೆ. ಇವತ್ತು ಬರಬೇಕಾಯ್ತು, ಹೈದ್ರಾಬಾದ್ ಶೂಟಿಂಗ್ ಇದೆ ತೆಲುಗು ಸಿನಿಮಾದಲ್ಲಿ. ಸೊ ಹಾಗಾಗಿ ಮೇನ್ ಥಿಯೇಟರ್ ರಿಲೀಸ್ ಬರ್ತಾ ಇದ್ದಾರೆ. ಮತ್ತು ಈ ಒಂದು ಕೋರ ಅಂತಂದರೆ ಇವತ್ತು ಯೂಶುವಲಾಗಿ ಎಲ್ಲ ನೋಡಿರ್ಬೋದು, ರೌಡಿಸಮ್ಮು, RR, ಸೆಂಟಿಮೆಂಟು, ಫ್ಯಾಮಿಲಿ, ಮತ್ತೊಂದು ಅದನ್ನೆಲ್ಲ ಹೊರತುಪಡಿಸಿ ಒಂದು ಕೋರ ಅಂತ ಹೇಳಿದ್ರೆ ಒಂದು ಫಾರೆಸ್ಟ್ ಒಳಗಡೆ ಹೋದಾಗ ನಿಜವಾಗ್ಲೂ ಅಲ್ಲಿ ನಡೆಯುವಂಥ ಒಂದು ಕತೆ, ಆ ಕತೆ ನೋಡ್ಕೊಂಡು ನಾವು ಈಚೆ ಬರುತ್ತೆ ಅಂತ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ಅದು ಕೋರ. ಯಾಕಂತ ಹೇಳಿದ್ರೆ ನಾವು ಕೊರಗಜ್ಜನ ಭಕ್ತ, ಕೊರಗಜ್ಜನ ಆರಾಧಕ. ಈ ಸಿನಿಮಾದಲ್ಲಿ ಕೊರಗಜ್ಜನ ಮಾಡಬೇಕಾದ್ರೆ ಸಾಕಷ್ಟು ಪವಾಡಗಳಾಯಿತು ನಾನು ಕೋಲ ಮಾಡಿಸ್ಬೇಕಾರೆ. ಸೊ ಹಾಗಾಗಿ ಈ ಒಂದು ಕೋರ ಅಂತ ಸಿನಿಮಾಗೆ ಒಂದು ಬೇರೆ ಥರ ಪವರ್ ಇದೆ. ಅದು ನನಗೆ ಗೊತ್ತಿಲ್ಲ ಏನಂತ. ಇವತ್ತು ಕೋರ ಸಿನಿಮಾ ಸಂಪೂರ್ಣ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಕೊರಗಜ್ಜ ಸ್ವಾಮಿ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನಿಮ್ಗೆ ಗೊತ್ತು, ಯಾವತ್ತು ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು 4 ಜನ ಪಿಲ್ಲರ್ ಇರ್ತಾರೆ. ಒಂದು ಕ್ಯಾಮ್ರಾಮ್ಯಾನು, ಒಂದು ಎಡಿಟ್ರು, ಮತ್ತು ಒಬ್ಬ ಡೈರೆಕ್ಟ್ರು, ಇನ್ನೊಬ್ರು ಕತೆ ಬರೆದವರು. ಸೊ ಇದು ತುಂಬ ಮೇಜರ್ ಇಂಪಾರ್ಟೆಂಟು, ಆಯ್ತಾ. ಸೊ ಹಾಗಾಗಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಪರದೆ ಹಿಂದೆಗಡೆ ಕೆಲಸ ಮಾಡಿರ್ತಾರೆ ಪಾಪ, ಅವ್ರು ಪರದೆ ಮುಂದೆನೇ ಬರಲ್ಲ. ಸೊ ನಾವು ಮಾತ್ರ ಪರದೆ ಮುಂದೆ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಒಂದು ಪಿಲ್ಲರ್ಗಳು. ಮತ್ತು ನಾನು ಶ್ರೀ ಬಗ್ಗೆ ಮಾತಾಡ್ಬೇಕಂದ್ರೆ, ಹೊರಟ ಆದಮೇಲೆ ಇವತ್ತು ಶ್ರೀ ಅವ್ರು ಏನೊಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋ ಅಂತ ಹೇಳಿದ್ರೆ ಅದು 100% ಕೋರ ಸಿನಿಮಾ. ಶ್ರೀ, ನಾನು ನಿಜ ಹೇಳ್ತೀನಿ ಕೇಳಿ, ನಾವು ಯೂಶುವಲಾಗಿ ಎಲ್ಲ ಸಿನಿಮಾ ನೋಡ್ತಾ ಇರ್ತೀವಿ. ಈ ಕೋರ ಸಿನಿಮಾ ಒಂದು ಸಿನಿಮಾ ಅಲ್ಲ, ಒಂದು ನಿಜವಾಗ್ಲೂ ಒಂದು ಕತೆ, ಒಂದು ಕಂಟೆಂಟು ನೆಕ್ಸ್ಟ್ ಲೆವೆಲಲ್ಲಿ 100% ಹಿಟ್ ಆಗುತ್ತೆ. ಡೋಂಟ್ ವರಿ, ನಿನಗೆ ಬ್ರೇಕ್ ಆಗುತ್ತೆ ಶ್ರೀ, ಆಯ್ತಾ. ಯಾಕಂದರೆ ಫಸ್ಟು ಡೈರೆಕ್ಟರ್ ಗೆಲ್ಲಬೇಕು. ಡೈರೆಕ್ಟರ್ ಗೆದ್ದರೆ ಪ್ರೊಡ್ಯೂಸರು, ಹೀರೋ ನಾವೆಲ್ಲರೂ ಗೆಲ್ತೀವಿ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನನಗೆ ಕೆಲವೊಂದು ಪಾತ್ರಗಳಲ್ಲಿ ನಮ್ಮ ಮುನಿಯಣ್ಣ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಕಿಟಿ ಆಗಿರ್ಬೋದು, ಮಟಣ್ಣ ಆಗಿರ್ಬೋದು, ಚರಿಷ್ಮಾ ಆಗಿರ್ಬೋದು, ಇವರೆಲ್ಲ ನಾವೇನೋ ದುಡ್ಡು ಕೊಟ್ಟಿದ್ದೀವಿ ಬಂದು ಆ್ಯಕ್ಟ್ ಮಾಡ್ಬೇಕಂತ ಮಾಡಿಲ್ಲ. ನಿಜವಾಗ್ಲೂ ಈ ಸಿನಿಮಾ ಗೆಲ್ಲಿಸ್ಬೇಕಂದ್ಬಿಟ್ಟು ತುಂಬ ಶ್ರಮ ಪಟ್ಟಿದ್ದಾರೆ. ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಮುನಿಯಣ್ಣವರು ನಿಮ್ಗೆ ಗೊತ್ತಿರ್ಬೋದು, ನಾವು ಒಂದು ಟೀ ಎಸ್ಟೇಟಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿ ತನಕ ಗೋಣಿಚೀಲ ಹಾಕ್ಕೊಂಡು ಅಲ್ಲಿ ಬೆಟ್ಟದ ಮೇಲೆ ಮಳೆ, ಗಾಳಿ, ಚಳಿ, ಜಿಗಣೆ ಕಾಟ, ಅಲ್ಲಿ ಕ್ಯಾರವನ್ ಇಲ್ಲ, ಏನಿಲ್ಲ. ಒಂದು ಶೂಟಿಂಗ್ ಆದಮೇಲೆ ಇನ್ನೊಂದು ಟೇಕ್ ತಗೋಬೇಕು, ಪಾಪ ಅಲ್ಲೇ ನೆಲದಲ್ಲಿ ಕುಂತಿರೋರು. ಸೊ ಆ ಥರ ಒಂದು ಸುಮಾರು ಒಂದು 150 ಸಿನಿಮಾ ಆಯ್ತಾ ಮುನಿಯಣ್ಣ ನಿಮ್ಮದು? 150 ಸಿನಿಮಾ ಮೇಲ್ ಮಾಡಿದ್ದಾರೆ. ನಾನೊಬ್ಬ ದೊಡ್ಡ ಆ್ಯಕ್ಟರ್ ಅಂತ ಅಂಬಲಿಲ್ಲ ಅವರಲ್ಲಿ, ಆಯಿತಾ. ನಾನೊಬ್ಬ ಸಾಮಾನ್ಯ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ನೀವು ನಂಬಲ್ಲ, ಈ ಸಿನಿಮಾದಲ್ಲಿ ಈ ಏನು ಪಾತ್ರದ ಮುನಿ, ಸೌಜನ್ಯ, ಮಟಣ್ಣ ಮತ್ತು ನಮ್ಮ ನಾಯಕ ಇವರೆಲ್ಲ ಜನಕ್ಕೆ ಕಣ್ಣೀರು ಹಾಕ್ಸ್ತಾರೆ, ಆಯಿತಾ. ಜನಕ್ಕೆ ಅಂಥ ಕ್ಯಾರೆಕ್ಟ್ರು.
ಈಗ ಒಂದು ಸಾಂಗ್ ಬಂತಲ್ಲ ನಿಮಗೆ, ನಮ್ಮ ಹೇಮಂತ್ ಸರ್, ಹೇಮಂತ್ ಹೆಸರು ಮರ್ತುಬಿಟ್ಟೆ ಅನ್ಸ್ತದೆ, ಹೇಮಂತ್ ಸಾರಿ, ಹೇಮಂತ್ ಒಂದು ಸಾಂಗ್ ಮಾಡಿದ್ರಲ್ಲ ಮ್ಯೂಸಿಕ್ ಡೈರೆಕ್ಟರ್, ಆ ಸಾಂಗು ಬೇರೆ ಲೆವೆಲ್ ಇದೆ. ಆ ಸಾಂಗು ಅದಕ್ಕೆ ನಮ್ಮ ಶ್ರೀ ಲಿರಿಕ್ ಮಾಡಿರೋದು. ಆ ಸಾಂಗು ಆಡ್ಬೇಕಾದ್ರು ಕಣ್ಣಲ್ಲಿ ನೀರು ಬಂತು ನಮಗೆ. ಸ್ಟುಡಿಯೋದಲ್ಲಿ ಆ ಸಾಂಗು ರೆಕಾರ್ಡ್ ಮಾಡ್ಬೇಕಾದ್ರೆ 100% ನಾವು ಹತ್ತಿದ್ದೀವಿ. ಮತ್ತೆ ನಾವು ಸಿನಿಮಾ ನೋಡ್ಬೇಕಾದ್ರೆ ನಾವು ಪ್ರೀಮಿಯರ್ ಶೋ ನೋಡಿದ್ದೀವಲ್ಲ, ಆ ಕ್ಲೈಮ್ಯಾಕ್ಸ್ ಅಲ್ಲಿ ಎದೆಯ ಗೂಡಲಿ ಅಂತ ಒಂದು ಲಿರಿಕ್ ಬರ್ತದೆ. ನಿಜವಾಗ್ಲೂ ಎಂತ ಕಟ್ಕೊಂಡು ಅವತ್ತು ಕಣ್ಣೀರು ಹಾಕ್ತಾನೆ. ಅಷ್ಟು ತುಂಬಾ ಅದ್ಭುತವಾಗಿ ಎಳೆಯಾಗಿ ಮಾಡಿದ್ವಿ. ಸೊ ಹಾಗಾಗಿ ಈ ಸಿನಿಮಾ ಏಪ್ರಿಲ್ 18ನೇ ತಾರೀಕು ನಿಮ್ಮ ಮುಂದೆ ಕರ್ನಾಟಕ ರಾಜ್ಯದಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ ಮತ್ತು ಪ್ರೊಡ್ಯೂಸರ್ ಬಾಲಾಜಿ ಅವರು ಬಂದಿದ್ದಾರೆ. ಅವರು ಈ ವೀಕ್ 18 ರಿಲೀಸ್ ಆದ್ಮೇಲೆ 25ಗೆ ತೆಲುಗು ರಿಲೀಸ್ ಮಾಡ್ತಾರೆ, ಅದಾಗಿ ತಮಿಳು ರಿಲೀಸ್ ಮಾಡ್ತಾರೆ. ಒಟ್ಟಾರೆ 3 ಭಾಷೆ ರಿಲೀಸ್ ಮಾಡ್ತಾ ಇದ್ದಾರೆ. ನಾವು ಪ್ಯಾನ್ ಇಂಡಿಯಾ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಪ್ಯಾನ್ ಇಂಡಿಯಾ ಅಂದ್ರೆ ದೊಡ್ಡ ದೊಡ್ಡ ಹೀರೋಗಳು ಮಾಡೋದು. ನಾವು ನಮ್ಮ ಕರ್ನಾಟಕ ಆದ್ರೆ ಸಾಕಪ್ಪ ಅಂತ ಶೂಟಿಂಗ್ ಮಾಡೋದು. ಶೂಟಿಂಗ್ ಎಲ್ಲ ಮಾಡು ಎಲ್ಲ ಸೆನ್ಸರ್ ಬಂತು, VA ಸರ್ಟಿಫಿಕೇಟ್ ಬಂತು. ಆಮೇಲೆ ಬಾಲಾಜಿ ಸರ್ ಒಂದ್ಸರಿ ಸಿನಿಮಾ ನೋಡಕ್ ಬಂದ್ರು. ಬಂದ್ಮೇಲೆ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದು ನಾನು ತೆಲುಗು ಅಂತ ಇಸ್ಕೊಂಡ್ರು. ಸೊ ಅವಾಗ ನಮ್ಗೆ ಒಂದು ಸ್ವಲ್ಪ ಎನರ್ಜಿ ಬಂತು, ಇಲ್ಲ ನಾವು ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ಹಂಗಾಗಿ ಪ್ರತಿಯೊಬ್ಬರು ನಮಗೆ ಕೈ ಜೋಡಿಸಿದ್ದಾರೆ. ಈ ಸಿನಿಮಾನ ಡಿಸ್ಟ್ರಿಬ್ಯೂಟರ್ ಚಂದನ್ ಅವ್ರು ಮಾಡ್ತಾ ಇದ್ದಾರೆ. ಹುಬ್ಳಿ ಭಾಗದ ನಮ್ಮ ಬಸವರಾಜ್ ಅವ್ರು ಬಂದು ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಇವತ್ತು ಮಧ್ಯಾಹ್ನ ಗಾಂಧಿನಗರದಲ್ಲಿ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಥಿಯೇಟರ್ ಗಲಾಟೆ ಮಾಡ್ತಾ ಇದ್ದಾರೆ. ಕೆಲವರು ಸರ್ ನನ್ನ ಥಿಯೇಟರ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಒಂದು ಇಯರಲ್ಲಿ 2 ಥಿಯೇಟರ್ ಗಲಾಟೆ, ನಮಗ್ ಕೊಡಿ ಸಿನಿಮಾ ಅಂತ. ಸೊ ನಿಜವಲ್ಲೂ ನಮ್ಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಮ್ಗೆ ಥಿಯೇಟರ್ಗೆ ಅಭಾವನೆ ಇಲ್ಲ. ವಾಲಂಟ್ರಿ ಕೋರ ಸಿನಿಮಾ ನಮ್ಗೆ ಕೊಡಿ, ಪಕ್ಕಾ ಕಮರ್ಷಿಯಲ್ ಮೂವಿ ಅಂತ ಹೇಳಿ ಎಲ್ಲಾ ಥಿಯೇಟರ್ ಅವ್ರು ಫೋನ್ ಮಾಡ್ತಾರೆ. ಅದೊಂದು ರೀತಿ ನನಗೆ ಎಲ್ಲೋ ತುಂಬಾ ಖುಷಿ ಕೊಡ್ತದೆ. ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರು ಸಿನಿಮಾ ಎಲ್ಲ ಮಾಡಿ ಗಾಂಧಿನಗರ ಬಂದ ಮೇಲೆ ರಿಲೀಸ್ ಮಾಡೋದಿದೆಯಲ್ಲ, ಅದು ಸಿನಿಮಾ ಮಾಡೋಕ್ಕಿಂತ ಡಬಲ್ ಕಷ್ಟ. ಸೊ ಹಾಗಾಗಿ ಇವತ್ತು ನಮಗೆ ಎಲ್ಲ ಥಿಯೇಟರ್ ಓನರ್, ನಮ್ಮ ಜಯಣ್ಣ ಫಿಲ್ಮ್ ಜಯಣ್ಣ ಅವರು, ಚಂದನ್ ಆಗಿರ್ಬೋದು, ಗೋಕುಲ ಆಗಿರ್ಬೋದು, ಸುಮಾರು ಜನ ಡಿಸ್ಟ್ರಿಬ್ಯೂಟರ್ಗಳು ತುಂಬಾ ಸಪೋರ್ಟ್ ಮಾಡಿ ನಮಗೆ ಒಳ್ಳೊಳ್ಳೆ ಥಿಯೇಟರ್ಗಳನ್ನು ಕೊಟ್ಟಿದ್ದಾರೆ ಇವತ್ತು. ಹಾಗಾಗಿ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ನಮ್ಮ ಸುನಾಮಿ ಕಿಟ್ಟಿ, ನಿಮ್ಗೆ ಗೊತ್ತು ಪಾಪ, ತುಂಬಾ ಒಂದು ಕಷ್ಟದಿಂದ ಬೆಳೆ ಬಂದಂತ ಹುಡುಗ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಈ ಸಿನಿಮಾದಲ್ಲಿ ನಿಜ ನಾನು ಒಂದು ಬ್ರೇಕ್ ಸಿಗಲ್ಲ ಅಂತ ನಾನು ಆರೈಕೆ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ಒಂದು ಕಲೆ ಇರ್ತದೆ. ಇವತ್ತು ನಾವು ಸಾಕಷ್ಟು ಸಿನಿಮಾಗಳು ನೋಡ್ತೀವಿ, ಎಲ್ಲ ಡೂಪ್ಗಳು ಹಾಕ್ತಾರೆ, ಮತ್ತೆ ರೋಪ್ ಹಾಕ್ತಾರೆ. ವಿತೌಟ್ ರೋಪ್ ಡೂಪ್ ಇದೆ ಸಾಕಷ್ಟು ಸ್ಟೆಂಟ್ಗಳು ಮಾಡಿದ್ದಾನೆ ನಮ್ಮ ಸುನಾಮಿ ಕಿಟ್ಟಿ. ಸೊ ಅವನಿಗೆ ಒಂದು ಒಳ್ಳೇದಾಗಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ದಯವಿಟ್ಟು 18ನೇ ತಾರೀಕು ಯಾರು ಮಿಸ್ ಮಾಡ್ಕೋಬೇಡಿ. ಇದೇ ಕೋರ ಸಿನಿಮಾ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲ ಮಲ್ಟಿಪ್ಲೆಕ್ಸ್, ಥಿಯೇಟ್ರು, ಸಿಂಗಲ್ ಥಿಯೇಟ್ರು, ಮಾಲ್ಗಳು ಪ್ರತಿಯೊಂದಲ್ಲೂ ರಿಲೀಸ್ ಆಗುತ್ತೆ. ದಯವಿಟ್ಟು ನೀವು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಮತ್ತೆ ಈ ಸಿನಿಮಾ ನಾನು ಏನ್ ಪಾತ್ರ ಮಾಡಿ ನಾನು ಹೇಳಕ್ ಇಷ್ಟಪಡಲ್ಲ, ಸಿನಿಮಾ ನೋಡಿದ್ಮೇಲೆ ನೀವು ಹೇಳ್ಬೇಕು. ನಂದು ಒಂದು ಚಾಲೆಂಜಿಂಗ್ ಇತ್ತು, ಇಲ್ಲಪ್ಪ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟಿದ್ದಾನೆ ಏನೋ ಆಕ್ಟಿಂಗ್ ಮಾಡ್ತಾನಂತಲ್ಲ. ಹಂಸಲೇಖರು ಮಾತು ಹೇಳ್ತಾರೆ ಯಾವಾಗಲೂ, ನಮಗೆ ಅವಕಾಶ ಸಿಕ್ಕಿದಾಗ ಅವಕಾಶ ಕಬ್ಜಾ ಮಾಡ್ಕೋಬೇಕಂತಾರೆ. ಅಂದ್ರೆ ಯಾಕಂದ್ರೆ ಯಾರು ಅವಕಾಶ ಕೊಡಲ್ಲ, ಅವಕಾಶ ಸಿಕ್ಕಿದಾಗ ಅದನ್ನ ಕಬ್ಜಾ ಮಾಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನನಗೆ ಕಠೋರನ ಕ್ಯಾರೆಕ್ಟ್ರು ನಮ್ಮ ಶ್ರೀ ಕೊಟ್ಟಾಗ ಆ ಪಾತ್ರನ ಕಬ್ಜಾ ಮಾಡ್ಕೊಂಡಿದ್ದೀನಿ. ಸೊ ಅದು ಎಷ್ಟು ಮಟ್ಟಕ್ಕೆ ಕಬ್ಜಾ ಮಾಡಿದಂತ ನೀವು ಸಿನಿಮಾ ನೋಡಿದ ಮೇಲೆ ಹೇಳ್ಬೇಕು. ಪ್ರತಿಯೊಬ್ಬರು ಹೇಳೋದಿಷ್ಟೇ, ಇಲ್ಲ ನಿಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ವಿಲನ್ ಕ್ಯಾರೆಕ್ಟರ್ ಪಕ್ಕ ಸೂಟಬಲ್ ಆಗುತ್ತಂತ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಮನುಷ್ಯನ ಒಬ್ಬ ಕಲಾವಿದ ಇದ್ದೇ ಇರ್ತಾನೆ. ಹಿಂದೆ ನಾನು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಾನು ಹೀರೋ ಆಗಿದ್ದೆ. ಅದಾದ್ಮೇಲೆ ಸುಮಾರು ಒಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿ ಸುಮಾರು ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಇಲ್ಲ, ನಾವು ಏನೋ ಮಾಡಿ ಗೆಲ್ಲೇಬೇಕಂತೇಳಿ ತುಂಬ ಹಾರ್ಡ್ ವರ್ಕ್ ಮಾಡಿ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಒಂದು ಕೋರ್ ಅನ್ನೊಂದು ಒಂದು ಸಿನಿಮಾ ಅಲ್ಲ, ಒಂದು ಕತೆ, ಒಂದು ಕಂಟೆಂಟು. ಇಲ್ಲಿ ಯಾರು ಹೀರೋ ಅಲ್ಲ, ಸುನಾಮಿ ಕಿಟ್ಟಿ ಹೀರೋ ಅಲ್ಲ, ನಾನು ಪ್ರೊಡ್ಯೂಸರ್ ಅಲ್ಲ, ಇವ್ರು ಡೈರೆಕ್ಟರ್ ಅಲ್ಲ. ನಾವೆಲ್ಲ ಒಂದು ಟೀಮ್ ವರ್ಕ್ ಮಾಡಿ ಆ ಕೋರ್ ಅಂತ ಒಂದು ಮನೆ ಕಟ್ಟಿದ್ದೀವಿ, ಆಯ್ತಾ. ಸೊ ಆ ಕೋರ್ ಅನ್ನೋದು ನಾವು ಸುಮ್ಮನೆ ಇಲ್ಲೇನೋ ಜಂಬು ಕೇಳೋದಲ್ಲ. ನೀವು ಥಿಯೇಟರ್ ಒಳಗಡೆ ಬಂದು ನೋಡ್ಕೊಂಡು ಈಚೆ ಬಂದಾಗ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತೇಳಿ ಎದೆ ತಟ್ಕೊಂಡು ನೀವೇ ಹೇಳ್ತೀರಾ ಅಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಎಲ್ಲ ಸಿನಿಮಾಗೆ ನನ್ನ ಒಬ್ಬಂದು ಏನಿಲ್ಲ, ಟೋಟಲ್ ಟೀಮ್ ವರ್ಕ್, ಪ್ರತಿಯೊಬ್ಬರು ಟೀಮ್ ವರ್ಕ್ ಮಾಡಿರೋದಕ್ಕೆ ಇವತ್ತು ಕೋರ ನಮ್ಮ ಕಣ್ಮುಂದೆ ಒಂದು ಒಳ್ಳೆ ಔಟ್ಪುಟ್ ಸಿನಿಮಾಗೆ ಬಂದಿದೆ. ಸೊ ಹಾಗಾಗಿ ದಯವಿಟ್ಟು 15ನೇ ತಾರೀಕು ಎಲ್ಲ ಬಂದು ಥಿಯೇಟರ್ ನೋಡಿ, ಸಿನಿಮಾ ನೋಡಿ, ನಮ್ಮನ್ನ ಬೆಳೆಸಿ ಅಂತ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ. ಶ್ರೀ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.